ಇನ್ನು ಈ ಒಂದು ಬೇಸಿಗೆ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ತಂಪಾದ ಪಾನೀಯಗಳಿಗೆ ಹೆಚ್ಚಿನ ಮೊರೆಯನ್ನು ಹೋಗ್ತಾರೆ. ಈ ಒಂದು ಬಿಸಿಲಿನ ವಾತಾವರಣಕ್ಕೆ ತಂಪಾದ ಪಾನೀಯಗಳನ್ನು ಮೊರೆ ಹೋಗುವ ಒಂದು ಆತುರದಲ್ಲಿ ಅದರ ಅವಧಿ ಮುಗಿದಿದೆಯಾ ಅಥವಾ ಅದರ ಅವಧಿ ಇದೆಯಾ ಅನ್ನೋದನ್ನೇ ಕೆಲವೊಬ್ಬರು ನೆನಪು ಹೋಗ್ತಾರೆ, ಅದೇ ರೀತಿಯಾಗಿ ತೆಗೆದುಕೊಂಡು ಕುಡಿದು ಬಿಡ್ತಾರೆ. ಕೆಲವು ತಿಂಡಿ ತಿನಿಸುಗಳು ಕೂಡ ಅವಧಿ ಮುಗಿದಿದ್ದರೂ ಕೂಡ ಕೆಲವೊಂದು ಬೇಕರಿಗಳಲ್ಲಿ ಅದೇ ರೀತಿಯಾಗಿ ಇಡ್ತಾರೆ. ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಲಬುರಗಿ ನಗರದ ಕುಸ್ನೂರು ರಸ್ತೆಯಲ್ಲಿರುವ ತಿಲಕ್ ನಗರ ಹತ್ತಿರ ಇರುವ ಏಷಿಯನ್ ಬೇಕರಿಯಲ್ಲಿ ಅವಧಿ ಮುಗಿದಿರ್ತಕ್ಕಂತಹ ತಂಪು ಪಾನೀಯಗಳು ಹಾಗೂ ಸ್ಯಾಂಡ್ವಿಚ್ ಪಾಕೆಟ್ ಇರುತ್ತಲ್ಲ, ಆ ಪಾಕೆಟ್ಗಳನ್ನು ಇಟ್ಟು ಮಾರಾಟವನ್ನು ಮಾಡ್ತಾ ಇರೋದು. ಮತ್ತು ಎನರ್ಜಿ ಡ್ರಿಂಕ್ ಬಂದಿವೆ, ಅನೇಕ ಎನರ್ಜಿ ಡ್ರಿಂಕ್ಗಳು ಬಂದಿವೆ. ಆ ಎನರ್ಜಿ ಡ್ರಿಂಕ್ಗಳು ಅವಧಿ ಮುಗಿದಿದ್ರೂ ಕೂಡ ಮಾರಾಟವನ್ನು ಮಾಡ್ತಾ ಇದ್ರು. ಇದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ RJ32 ಕನ್ನಡ ವಾಹಿನಿಯ ವರದಿಗಾರರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಬೇಕರಿಯ ಮ್ಯಾನೇಜರ್ ಏನು ಹೇಳ್ತಾನೆ, ಎಲ್ಲ ಇದ್ವು, ಕೆಲವೊಂದು ಅವುಗಳನ್ನು ನಾವು ತೆಗೆದಿದ್ವಿ ಅಂತ ಹೇಳ್ತಾರೆ. ಆದರೆ ಅದನ್ನು ಕುಡಿದು ಕೆಲವೊಬ್ಬರು ಅಸ್ವಸ್ಥರು ಕೂಡ ಆಗಿರುವಂತಹ ಘಟನೆ ನಡೆದಿದೆ. ಈ ಒಂದು ಹಾರಿಕೆ ಉತ್ತರವನ್ನು ಅಲ್ಲಿ ಇರತಕ್ಕಂತಹ ಮ್ಯಾನೇಜರ್ ಕೊಟ್ಟರು. ಅದೇ ರೀತಿಯಾಗಿ ಸ್ಥಳಕ್ಕೆ ನಮ್ಮ RJ32 ಕನ್ನಡ ವಾಹಿನಿ ವತಿಯಿಂದ ಸ್ಥಳಕ್ಕೆ ಜಿಲ್ಲಾ ಅಧಿಕಾರಿ ಅಂದರೆ ಆಹಾರ ಇಲಾಖೆಯ ಏನು DO ಅವರು ಇರ್ತಾರೆ, ಅವರು ಸ್ಥಳಕ್ಕೆ ಆಗಮಿಸಿ ಎಲ್ಲ ರೀತಿಯಾದಂತಹ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಅವ್ರಿಗೆ ಕೆಲವೊಂದು ಚಿಪ್ಸ್ ಪಾಕೆಟ್ಗಳು ಕೂಡ ದೊರೆತಿವೆ. ಏನಪ್ಪ ಅಂತಂದರೆ, ಇನ್ನು ಇವತ್ತು ಮುಗಿಯಬೇಕಿದ್ದಂಥ ಚಿಪ್ಸ್ ಪಾಕೆಟ್ಗಳನ್ನು ಇಟ್ಟಿದ್ದಾರೆ. 15 ದಿನಗಳ ಹಿಂದೆಯೇ ಏನಾದರೂ ಅವಧಿ ಮುಗಿಯುವ 15 ದಿನ ಇದೆ ಅಂದರೆ ಅವುಗಳನ್ನು 15 ದಿನದ ಹಿಂದೆಯೇ ಅವುಗಳನ್ನು ತೆಗೆದು ಬಿಡಬೇಕು. ಆದರೂ ಕೂಡ ಈ ಕೆಲವೊಂದು ವಸ್ತುಗಳು ಏನು ತಿಂಡಿ ತಿನಿಸುಗಳು, ಎನರ್ಜಿ ಡ್ರಿಂಕ್ಗಳು ಮತ್ತು ಇನ್ನು ತಂಪಾದ ಪಾನೀಯಗಳು ಆ ಸಂದರ್ಭದಲ್ಲಿ ಸಿಕ್ಕಿವೆ. ಅದೇ ರೀತಿಯಾಗಿ ಆ ಏಷಿಯನ್ ಬೇಕರಿ ಏನು ಕಲಬುರಗಿ ನಗರದಲ್ಲಿರುವ ಏಷಿಯನ್ ಬೇಕರಿ ಏನಿದೆ, ತಿಲಕ್ ನಗರ ಹತ್ತಿರ ಇರುವ ಏಷಿಯನ್ ಬೇಕರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸುಧಾರಣೆ ನೋಟಿಸ್ ಕೊಟ್ಟು ಈ ಒಂದು ತಿಂಡಿ ತಿನಿಸುಗಳನ್ನು ಲ್ಯಾಬ್ಗಳಿಗೆ ಕಳಿಸಿ ಒಂದು ತಪಾಸಣೆಯನ್ನು ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ನಗರದ ಕುಸ್ನೂರು ರಸ್ತೆ ಹತ್ತಿರ ಇರುವ ಏಷಿಯನ್ ಬೇಕರಿಯಲ್ಲಿ ಅವಧಿ ಮುಗಿದ ತಂಪು ಪಾನೀಯಗಳ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಸ್ಥಳಕ್ಕೆ ನಮ್ಮ ವಾಹಿನಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅನೇಕ ತಂಪು ಪಾನೀಯಗಳು ಅವಧಿ ಮುಗಿರುವುದು ಗಮನಕ್ಕೆ ಬಂದಿದೆ. ಈ ಅವಧಿ ಮುಗಿದಿರುವ ತಂಪು ಪಾನೀಯಗಳು ಹಾಗೂ ತಿನಿಸುಗಳ ಮಾರಾಟ ಯಾಕೆ ಮಾಡುತ್ತಿದ್ದೀರಿ ಎಂದು ಬೇಕರಿ ಮ್ಯಾನೇಜರ್ಗೆ ಕೇಳಿದಾಗ, ಅಕಸ್ಮಾತ್ ಆಗಿ ನಮಗೆ ಗೊತ್ತಿಲ್ಲದೆ ಈ ವಿಷಯ ನಡೆದಿದೆ ಎಂದು ಮ್ಯಾನೇಜರ್ ಹಾರಿಕೆ ಉತ್ತರ ನೀಡಿದ್ದಾನೆ. मेरा नाम साबिर अहमद है। हमारा ब्रांच एशियन बेकरी कुसनूर रोड तिलक नगर पे है। एक कस्टमर जो है हमारे पास से कोल्ड ड्रिंक्स लेके गए थे, वो डेट जो है एक्सपायर हो गया था सर। वो कैसा है सर, पूरे हमारे पास एक लड़का था जिसको पढ़ने नहीं आता था, तो हम उसको निकाल दिए क्योंकि वो गलती हो रही थी वो लड़के से। अब ये भी वही जमा के गया था, वो गलती हो गई सर। ठीक है, हमारे पास 2 साल से 3 डेज हो गया सर निकाल। हाँ, हमारे पास 2 इयर्स हो गया सर ओपन करके, आज तक कंप्लेंट नहीं है सर हमारा, क्योंकि हमारे पास कैसे सर सीधा सही बिजनेस करना है सर हमको। नहीं अभी जो आइटम है एक ही फंटा एक है, और खाने की चीज़ भी एक साल हुआ ना, उसके क्या एक साल खाने की चीज़ में नहीं है सर। आप लेके देख सकते हैं आप, 1.5-2 महीने वो 1-2 आइटम पैसे सर। अभी हमारा भी पैसा इतने सारे प्रोडक्ट्स है सर, वो गलती से वो बच्चे को नहीं पता था सर, क्योंकि उसको पढ़ने नहीं आता था, वो रख दिया गलती से। हम जो है एक्सपायरी का अलग ही रखते सर, पूरा सेक्शन अलग ही हमारा पूरा, वो जो है वहाँ पे रखने के लिए रखना नहीं। एक आइटम रहे तो चलेगा ना। अभी कितना आइटम मिल रहा है? अभी ढूंढे तो अभी ज़्यादा मिलेगा, अभी तो 3-4 आइटम मिले हैं अभी।
नहीं सर अभी ढूंढ रहे ना आप, जब से तो हम पूरा देख के ही रखे ना, आप भी ढूंढे ना सर, आप भी देख के ही रखे ना आप हम तो थोड़ा देखे, पूरे तो नहीं देखे ना। पूरे नहीं, जब से आप भी सर्वे करें ना सर, हम भी सर्वे कर रहे हैं, हम भी देख रहे हैं सर। अभी हो गया वो बच्चे से गलती हो गई थी, तो गलती का जो है ये करे सर, क्योंकि हम भी अभी इससे एक इतना बच्चे बड़ा को business- लूज मोशन वगैरह वो कुछ हो गया, हॉस्पिटल गए थे, उसके बारे में क्या है अभी, क्या तो हुआ तो हाँ बच्चे को- सर इसके लिए इसका रेस्पॉन्सिबिलिटी देखने वाले लेते क्या, कौन लेते हैं इसका जी क्या? सर, अगर कुछ ऐसा हॉस्पिटल का इशू रहता हम हॉस्पिटल का दिखा लेते हैं सर। और कैसा है सर, हम जो गलती हुई थी हमारी तरफ से, वो बच्चे से जो गलती हो गई थी वो मैं यहाँ पे मैनेज करता हूँ सर। वो मेरा फ़र्ज था कि मेरा काम था कि मैं देखना नहीं, वो मेरे से गलती हो गई सर। अभी जो है हम क्योंकि इतने साल से करते सर हम लोग यहाँ पे, आज तक आप किसी को भी आजू बाजू जो भी हमारे नियर में कस्टमर्स बहुत है सर यहाँ पे, आज तक किसी से भी ऐसा नहीं नहीं नहीं, हुआ वो सर। पीछे का छोड़ दो, अच्छे के ये पीछे नहीं सर, अभी तक अभी जो है जो- अभी जो हो गया, अभी कैसा है सर, एक टाइम पे हमारे से वो बच्चे से गलती हो गई, इसके लिए हम बच्चे को निकाल दिए सर वो, क्योंकि हमको भी नहीं करना है सर। पूरा ऐसा बेयरिंग करते हैं क्या, फूड ऑफिस को क्या मैनेज करते हैं क्या? क्या सर, क्या नहीं बोलेंगे? नहीं, तो ऐसा वो सब एक्सपायरी और सब वो ऐसा सब ऐसा- आके चेक करते ना यहाँ पे? हाँ आके चेक करते सर हम, कब कब आके चेक करते हैं? आके चेक करते सर, उनका जब टाइमिंग रहेंगे वो टाइमिंग के हिसाब से चेक करते। आपके पास एक बात तो आया ना? हाँ ऐसे बहुत सर, बहुत बार ऐसे सर। हाँ, ऐसे फूड वाला- हम लोग फूड वाला। हर टाइम पूरा निकाल के हमारा बेकरी फूड वाले आए थे यहाँ पे? हाँ आते सर। अभी 1 महीना 2 महीना हुआ आके गई? अब वो ऐसा हमें कैसा बोलूँगा सर, नहीं नहीं, क्योंकि अब देखिए- महीना 2 महीना 3 महीना 6 महीना हाँ कब सर, से? आके गए सर सर, अब कितना बार उतना आके टाइम गए? हुआ नहीं बोल सकते कितना बार आकर गए? 2-3 टाइम आके गए सर, आके चेक करके जाते रहते हैं। 1-6 महीना हुआ आके? Yes, sir. 2-3 months हो गए सर, 2-3 मंथ्स हो गए। आके चेक करते रहते सर हम। हम्म। अब ये बच्चा जो है गलती से पीछे रखने का जो है वहाँ पे आगे रखते हैं। रखते हैं। बस सर, आगे बोले तो पीछे रखने का जो है सर फ्रिज में जमा दिया गलती से। ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಆಹಾರ ಅಧಿಕಾರಿ ಬೇಕರಿ ವೀಕ್ಷಣೆ ಮಾಡಿ ಅವಧಿ ಮುಗಿಯಲಿರುವ ಚಿಪ್ಸ್ ಪ್ಯಾಕೆಟ್ ಸೇರಿದಂತೆ ಅನೇಕ ವಸ್ತುಗಳ ಪರಿಶೀಲನೆ ಮಾಡಿ ನೋಟಿಸ್ ನೀಡಿದ್ದಾರೆ. ಅಲ್ಲ ನಾನು ಡಿಸ್ಟ್ರಿಕ್ಟ್ ಆಫೀಸರ್ ಹಾಂ ಹಾಂ ಓಕೆ ಓಕೆ ಸರ್ ಹಾಂ ಹೌದು ಹೌದು ಯಾವ ಡಿಪಾರ್ಟ್ಮೆಂಟ್ ತಪ್ಪಂದು ಅಲ್ಲ ಈಗ ಕಂಪ್ಲೇಂಟ್ ಬಂದದ ಎಕ್ಸ್ಪೈರಿ ಸಿಕ್ಕಿಲ್ಲ ಹಾಂ ಅಲ್ಲ ಕೆಲವೊಂದು ಐಟಮ್ಸು ಎಕ್ಸ್ಪೈರಿ ಸಿಕ್ಕಿದೆ ಅಲ್ಲ ನಾನು ಬಂದಿಲ್ಲ, ಬೇರೆಯವ್ರು ಬಂದು ಎಕ್ಸ್ಪೈರಿ ಮಾಡಿ ನಾವು ಫೋನ್ ಮಾಡಿ ಕರೆದಿದ್ದಾರೆ, ಅದಕ್ಕೆ ಬಂದ ನಾನು ಹಾಂ ಹ್ಞೂ ನೀವೇನು ನಮಗೆ ಸಿಟಿ ತೊಗೊಳ್ರಿ. ಬಂದಾರ ಇನ್ಸ್ಪೆಕ್ಷನ್ ಅಂತ ಹೇಳ್ಬೇಕಲ್ರಿ ಸರ್? ಬಂದಾರ ಅಂತ ಹೇಳ್ರಿ. ಹಾಂ, ಈ ರೆಸ್ಟೋರೆಂಟ್ ಕೊಟ್ಟಿದ್ರೆ ಹೇಗ್ರಿ? ಸರ್ನು ಹಾರ್ಡ್ ವರ್ಕ್ ಮಾಡ ಸರ್ ಇನ್ನೊಂದು ಸ್ವಲ್ಪ ಎಕ್ಸ್ಪೈರಿ ಆಗಿ ಇದ್ದೀವಿ ರೀ, ತೆಗೆದುಬಿಟ್ರು ಅವ್ರು. ಹಾಂ ಸರ್. ನೀವು ಬರೋದ್ರೊಳಗೆ ತೆಗೆದುಬಿಟ್ರು ಅವೆಲ್ಲ ಕಾಟನ್ ಬಾಕ್ಸ್.
ಇದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಜಿಲ್ಲಾ ಆಹಾರಾಧಿಕಾರಿ, ಈಗಾಗಲೇ ಅವಧಿ ಮುಗಿದಿರುವ ತಂಪನ ಪಾನೀಯಗಳನ್ನು ಹಾಗೂ ತಿನಿಸುಗಳನ್ನು ವಶಕ್ಕೆ ಪಡೆದು ಅವುಗಳ ರಿಪೋರ್ಟ್ಗಾಗಿ ಕಳಿಸಲಾಗುವುದು. ಅಲ್ಲದೆ ಬೇಕರಿಯವರಿಗೆ ಸುಧಾರಣೆ ನೋಟಿಸ್ ನೀಡಲಾಗಿದೆ. ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇವತ್ತಿನ ದಿವಸ ಸಾಯಂಕಾಲ ಇದು ಕಂಪ್ಲೇಂಟ್ ಬಂದಮೇಲೆ ಇಲ್ಲಿ ಎಕ್ಸ್ಪೈರಿ ಸಿಕ್ಕಿದಂಥ ತಮ್ಮಿಂದ ಮಾಹಿತಿ ಸಿಕ್ಕ ಮೇಲೆ ನಾವು ಇಮಿಡಿಯೇಟ್ಲಿ ಬಂದು ನಾವು ನಮ್ಮ ಎಫ್ ಬಂದು ಇವೆಲ್ಲ ಎಕ್ಸ್ಪೈರಿ ಫಂಟಾ ಮತ್ತು ಎನರ್ಜಿ ಡ್ರಿಂಕು ಹಾಗೂ ಸ್ಯಾಂಡ್ವಿಚು ಇವೆಲ್ಲ ನಾವು ಎಷ್ಟು ಎಕ್ಸ್ಪೈರಿ ಅವೆಲ್ಲ ಉಳಿದಿದ್ದೆಲ್ಲ ಚೆಕ್ ಮಾಡಿ ಇಷ್ಟೇ ಎಕ್ಸ್ಪೈರಿ ಸಿಕ್ಕಿದೆ ಇವೆಲ್ಲ ಸೀಸ್ ಮಾಡಿ ಇವೆಲ್ಲ ನಾವು ಸ್ಯಾಂಪಲ್ಸು ಲ್ಯಾಬ್ರೇಟ್ರಿಗೆ ಕಳಿಸ್ತೀವಿ. ಈಗ ಅವರಿಗೆ ಸುಧಾರಣೆ ನೋಟಿಸ್ ಕೊಟ್ಟು ಇವು ಲ್ಯಾಬ್ ರಿಪೋರ್ಟ್ ಏನು ಬರ್ತೋ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಸರ್, ಇವಾಗ ಒಂದು ತಿಂಗಳ ಹಿಂದ್ಗಡೆ ನಿಮ್ಮ ಅಧಿಕಾರಿ ಒಬ್ಬರು ಬಂದುಬಿಟ್ಟು ಚೆಕ್ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 1 ವರ್ಷ ಆಯಿತು ಎಕ್ಸ್ಪೈರಿ ಡೇಟ್ ಆಗಿ, 1 ದಿವಸ 2 ದಿವಸ ಅಲ್ಲ, 1 ವರ್ಷ ಮೇಲ್ಪಟ್ಟಿದೆ. ಆದರೂ ಕೂಡ ತಮ್ಮ ಅಧಿಕಾರಿ ಬಂದುಬಿಟ್ಟು ಏನು ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತ. ಮೋಸ್ಟ್ಲಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಮೋಸ್ಟ್ಲಿ ಅಧಿಕಾರಿಗೆ ಎಕ್ಸ್ಪೈರಿ ಡ್ರಗ್ ಏನೋ ಎಕ್ಸ್ಪೈರಿ ಐಟಮ್ ಸಿಕ್ಕಿರ್ಲಿಕ್ಕಿಲ್ಲ. ಬಟ್ ಈಗ ಸಿಕ್ಕಿದೆ. ಇದನ್ನು ನಾವು ಸ್ಯಾಂಪಲ್ ಕಳಿಸಿ ಇದ್ರ ಬಗ್ಗೆ ನಾವು ಏನಾದರೂ ಕ್ರಮ ಕೈಗೊಳ್ತೀವಿ. ಇಲ್ಲ ಸರ್, ಇಲ್ಲಿ ಎಕ್ಸ್ಪೈರಿ ಆಗಿದೆ, ವೇಸ್ಟೆಡ್ ಹಾಕೋಕ್ಕೂ ಇಲ್ಲಿ ಬಾಕ್ಸ್ ಕೂಡ ಮಾಡಿಲ್ಲ. ಅದಕ್ಕೆ ಅವರಿಗೆ ನೋಟಿಸ್ ಕೊಟ್ಟಿವಿ, ಸುಧಾರಣೆ ನೋಟಿಸ್ ಕೊಟ್ಟು ಅವ್ರು 1 ವಾರಲ್ಲಿ ಅದ್ರ ಸುಧಾರಣೆ ಮಾಡ್ಕೊಳ್ಳೋ ಮಗುವನ್ನು ಸೇವಿಸಿ ಅದಕ್ಕೆ ಪ್ರಮೋಷನ್ ಆಗಿ ಹಾಸ್ಪಿಟಲ್ ಒಂದು ಅನಾಹುತ ತಪ್ಪಿದೆ. ಓಕೆ, ಇಂಥದ್ದು ಘಟನೆಗಳು ಅದೇ ಮುಂದೆ ಆಗ್ಲಾರ್ದಂಗೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಸುಧಾರಣೆ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ನಾವು ಮುಂದಿನ ಏನೋ ಬರ್ತದೆ ರಿಸಲ್ಟು ಇದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಅಂದರೆ ನಮಗಿದು ಇಲ್ಲ, ಅದು ರಿಸಲ್ಟ್ ಬಂದ ಮೇಲೆ ಅದು ಏನು ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಏನೇ ಆಗಲಿ, ಈ ರೀತಿ ಅವಧಿ ಮುಗಿದ ತಿನಿಸುಗಳು ಹಾಗೂ ತಂಪು ಪಾನೀಯಗಳನ್ನು ಇಟ್ಟು ಮಾರಾಟ ಮಾಡಿದ ಹಾಗೂ ಮಾಡುತ್ತಿರುವ ಏಷ್ಯನ್ ಬೇಕರಿಗೆ ಹೋಗುವ ಮುನ್ನ ಒಮ್ಮೆ ಎಚ್ಚರ ವಹಿಸಿ. ಯಾವ ತಿಂಡಿ ತಿನಿಸುಗಳು ತೆಗೆದುಕೊಳ್ಳುವ ಮುಂಚೆ ಅವಧಿ ದಿನಾಂಕ ವೀಕ್ಷಣೆ ಮಾಡಿ ಎಂಬುದೇ ನಮ್ಮ ಕಳಕಳಿ. RJ32 ಕನ್ನಡ ನ್ಯೂಸ್, ಕಲಬುರಗಿ.